ಸಮಸ್ತ ಸ್ಪೋರ್ಟ್ಸ್ ಕನ್ನಡ ಟಿವಿ ವೀಕ್ಷಕರಿಗೆ ನಮಸ್ಕಾರ. ನನ್ನ ಜೊತೆಗಿದ್ದಾರೆ ಜೈ ಕರ್ನಾಟಕದ ಹಿರಿಯ ಫ್ಯಾನ್, ಆಟಗಾರರು, ಮಾರ್ಗದರ್ಶಕರು ನಾಗೇಂದ್ರ ಅಲಿಯಾಸ್ ನಾಗೆ ಅವರು. ಸ್ವಾಗತ ಸರ್ ತಮಗೆ. ಫ್ರೆಂಡ್ಸ್ ಕಪ್ 2024 ಸಾಗ್ತಾ ಇದೆ. ಮೊದಲನೇದಾಗಿ ಪ್ರಶ್ನೆ ಏನಂದ್ರೆ ಫ್ರೆಂಡ್ಸ್ ಕಪ್ ಬಗ್ಗೆ ಹೇಳಿ ಸರ್. ಪ್ರಥಮವಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಕ್ರಿಕೆಟ್ನ ಉಳಿಸೋದಕ್ಕಾಗಿ, ಕ್ರಿಕೆಟ್ನ ಬೆಳೆಸೋದಕ್ಕಾಗಲಿ ಸಾಕಷ್ಟು ಶ್ರಮವಹಿಸಿ ತಮ್ಮದೇ ಆದ ಒಂದು ಛಾಪನ್ನು ಮೂಡಿಸಿರ್ತಕ್ಕಂತಹ ರೇಣುಗೌಡರಿಗೆ ಪ್ರಥಮವಾಗಿ ಜೈ ಕರ್ನಾಟಕ ಸಂಸ್ಥೆಯ ಪರವಾಗಿ ನಾನು ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಯಾಕಂದರೆ ಫ್ರೀ ಎಂಟ್ರಿ ಕೊಡೋದು, ಒಂದು ಟೀಮ್ನ ಒಂದು ಸಂಘಟಿಸೋದು, ಒಂದು ಬಿಗ್ ಇವೆಂಟ್ನ ನಡೆಸೋದಂದರೆ ಇದು ಸಾಮಾನ್ಯದ ಮಾತಲ್ಲ. ಪ್ರಪ್ರಥಮವಾಗಿ ಎಂಟ್ರಿ ಇಲ್ದಿರ ಮ್ಯಾನೇಜರ್ಗಳಿಗೆ ತಮ್ಮ ತೂಕವನ್ನು ಎಸ್ಪೆಷಲಿ ಫೈನಾನ್ಷಿಯಲ್ ಆ್ಯಂಗಲಲ್ಲಿ ತೂಕ ಇಳಿಸ್ಬೇಕು ಅಂತ ಒಂದು ಇರಾದೆಯನ್ನು ವ್ಯಕ್ತಪಡಿಸಿ 2023 ಜನವರಿಯಲ್ಲಿ ಪ್ರಥಮವಾಗಿ ನಡೆಸಿದ್ರು. ತುಂಬ ಸಕ್ಸಸ್ಫುಲ್ ಆಗಿತ್ತು. ಅವರ ಒಂದು ಭಗೀರಥ ಪ್ರಯತ್ನ, ಅವರ ಒಂದು ಕನಸು ಈಗ 2ನೇ ಅಧ್ಯಾಯ ತೆರೆದಿದೆ. 2024 ಮಾರ್ಚ್ 22, 23, 24ರಂದು ತಮ್ಮ 2ನೇ ವರ್ಷದ ವಿಭಿನ್ನ ರೀತಿಯಲ್ಲಿ ಅಂದರೆ 16 ಫ್ರಾಂಚೈಸಿಗಳು ಟೀಮ್ನ ತಗೊಳ್ಳುವಂಥದ್ದು ಮಾಡಿ, ಅದೇ ಟೀಮ್ನ ಹೆಸರುಗಳನ್ನ ಉಳಿಸಿ ಮಾಡಿರುವಂಥದ್ದು ನಿಜಕ್ಕೂ ಶ್ಲಾಘನೀಯ. ಈ ಅವಿರತ ಪ್ರಯತ್ನಕ್ಕೆ ನಾವು ನಮ್ಮ ಕೈಲಾದಂಥ ಒಂದು ಅಳಿಲು ಸೇವೆ ಮಾಡಲಿಕ್ಕೆ ನಾವು ಸದಾ ಸಿದ್ಧರಿದ್ದೇವೆ. ರೇಣುಗೌಡ್ರೆ, ನಿಮ್ಮ ಜೊತೆ ನಾವು ಸದಾ ಇದ್ದೀವಿ ಅಂತ ಹೇಳ್ತಾ ಜೈ ಕರ್ನಾಟಕ ಪರವಾಗಿ ವಂದನೆಗಳನ್ನ ಅರ್ಪಿಸ್ತಾ ಇದ್ದೇನೆ. ನಾಗಿ ಸರ್, ಆಯೋಜಕರೇ ಪ್ರಾಯೋಜಕರು, ಇದ್ರ ಬಗ್ಗೆ ಏನು ಹೇಳ್ತೀರಾ? ಇದ್ರ ಬಗ್ಗೆ ಅದೇ ಹೇಳಿದ್ನಲ್ಲ, ಈಗ ಒಂದು ಅವಿರತ ಪ್ರಯತ್ನ, ಭಗೀರಥ ಪ್ರಯತ್ನ. ತುಂಬ ಜನ ಅಂದ್ಕೊಂಡಿರ್ತಾರೆ ಇವತ್ತಿನ ದಿನ ದುಡ್ಡು ತುಂಬ ಪ್ರಾಮುಖ್ಯತೆ. ಒಂದು ಟೀಮ್ ಆಗಲಿ, ಒಬ್ಬ ನಡೆಸ್ತಾ ಇರ್ತಕ್ಕಂಥ ವ್ಯಕ್ತಿಗೆ ಹೆಚ್ಚಾಗಿ ಇಲ್ಲಿ ದುಡ್ಡು ಅನ್ನೋದು ತುಂಬ ರುದ್ರತಾಂಡವಾಡ್ತಾ ಇದೆ. ಈ ಒಂದು ಹಂತದಲ್ಲಿ ಇವರೊಂದು ಪ್ರಾಯೋಜಕರಾಗಿ ಅಥವಾ ಆಯೋಜಕರಾಗಿ ಮಾರ್ಗದರ್ಶನ ನೀಡಿ ಪ್ರತಿಯೊಬ್ಬರಿಗೂ ಈ ಈಸ್ ಲೆಡಿಂಗ್ ಬೈ ಎನ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅವರಿಗೆ ಎಷ್ಟು ನಾವು ನಮ್ಮ ಕಡೆಯಿಂದ ಕೃತಜ್ಞತೆ ಸಲ್ಲಿಸಿದ್ರೂ ಕೂಡ ಕಮ್ಮಿ ಆಗುತ್ತೆ ಅಂತ ನನ್ನ ಅನಿಸಿಕೆ. ಇನ್ನು ಎರಡನೇದಾಗಿ ಜಯ ಕರ್ನಾಟಕ ಎಂಥ ಅದ್ಭುತವಾದಂಥ ಸಂಸ್ಥೆ ನಿಮ್ಮದು. ನಮ್ಮ ಜೈ ಕರ್ನಾಟಕದ ಬಗ್ಗೆ ಸಣ್ಣ ಪರಿಚಯ ನಮ್ಮ ಯುವಕರಿಗೆ. ಇವತ್ತಿನ ದಿನಗಳಲ್ಲಿ ಜೈ ಕರ್ನಾಟಕ ಸಂಸ್ಥೆ ನಾವೆಲ್ಲರೂ ಕೇಳಿದ್ವಿ, 62-60 ವರ್ಷಗಳಿಂದ ಆಡಿದೆ ಅಂತ. ಒಂದು ಸಂಕ್ಷಿಪ್ತವಾಗಿ ಹೇಳೋದಾದರೆ ಜೈ ಕರ್ನಾಟಕದ ಕಿರು ಪರಿಚಯನ ನಮಗೋಸ್ಕರ ಮಾಡಿಕೊಡ್ತೀರಾ? ನನಗೆ ಗೊತ್ತಿರೋ ಪ್ರಕಾರ ಸಾಕಷ್ಟು ಹಿರಿಯ ಕ್ರಿಕೆಟಿಗರು ಅಥವಾ ನಮ್ಮ ಫ್ಯಾನ್ಗಳಾಗಿರ್ತಕ್ಕಂಥ ಹಿರಿಯ ಆಟಗಾರರ ಒಂದು ವಿಷಯ ನನಗೆ ತಿಳ್ಪಟ್ಟಿದ್ದೇನೆ ಅಂತ ಹೇಳಿದ್ರೆ, ಲೆದರ್ ಬಾಲ್ 1960ರ ದಶಕದಲ್ಲೆಲ್ಲ ಲೆದರ್ ಬಾಲ್ ಅನ್ನೋದು ಬಹುದೂರ ಮರೀಚಿಕೆ ಆಗಿರ್ತಕ್ಕಂಥ ಒಂದು ಕಾಲ. ಏನೋ ಕ್ರಿಕೆಟ್ ಆಡ್ತಕ್ಕಂಥ ಹುಚ್ಚಿತ್ತು. ಆ ಒಂದು ಸಂದರ್ಭದಲ್ಲಿ ರೈಲ್ವೆ ಕ್ರಿಕೆಟ್ ಗ್ರೌಂಡಲ್ಲಿ ಯಶವಂತಪುರ YRCT ಯಶವಂತಪುರ ರೈಲ್ವೆ ಕ್ರಿಕೆಟ್ ಟೀಮ್ ಅಂತೇಳಿ YRCT ಅಂತ ಒಂದಷ್ಟು ಜನ ಸೇರ್ಕೊಂಡು ಸ್ಟಾರ್ಟ್ ಮಾಡಿದ್ರು. ತದನಂತರ ಏನಾಯಿತು, ಹೀಗೆ ಪೆನ್ಸಿಲ್ಲು, ಟ್ರೋಫಿ ಈ ಥರದ್ದು ಮ್ಯಾಚ್ಗಳು ನಡೀತಿದ್ದ ಕಾಲ, ಇನ್ನಿಂಗ್ಸ್ ಮ್ಯಾಚ್ಗಳು ಅವಾಗ. ಸುಮಾರು 80ರ ದಶಕಕ್ಕೆ ಬರೋ ಅಷ್ಟೊತ್ತಿಗೆ ಕರ್ನಾಟಕ ಅನ್ನೋದೊಂದು ಹೆಸರು ಬಂದ್ಬಿಡ್ತು. ಕರ್ನಾಟಕ ಅಂತ ಬಂದ ತಕ್ಷಣ ಶಿವಾಜಿರಾವ್ ಅವ್ರನ್ನೊಬ್ಬರು ತುಂಬ ಸೀನಿಯರ್ ಮೋಸ್ಟ್, ಅವರು ಆ್ಯಕ್ಚುಲಾಗಿ ಜೈ ಕರ್ನಾಟಕ ಅಂತ ಸ್ಟಾರ್ಟ್ ಮಾಡಿ ಅದಕ್ಕೊಂದು ಹೊಸ ಆಯಾಮವನ್ನು ಕೊಟ್ಟರು. ಅಂದರೆ ಹ್ಯಾಸ್ ಗಿವನ್ ದಿ ವೆರಿ ಗುಡ್ ಶೇಪ್ ಫಾರ್ ಜೈ ಕರ್ನಾಟಕ. ಒಂದು ಟೆನ್ನಿಸ್ ಬಾಲ್ನಲ್ಲಿ ಏನು ಮಾಡ್ಬೋದು, ಟೆನ್ನಿಸ್ ಬಾಲ್ ಯಾವ ಹಂತಕ್ಕೆ ತೊಗೊಂಡೋಗ್ಬೋದು ಅಂತ ಅಲ್ಲಿಂದ ಶುರುವಾಗಿದ್ದಂತಹ ಒಂದು ಯಶೋಗಾಥೆ ಇವತ್ತು 64 ವರ್ಷ ತುಂಬಿದೆ ಅಂತ ಹೇಳೋದಕ್ಕೆ ತುಂಬ ಹೆಮ್ಮೆ ಪಡ್ತೀನಿ. ನಾನು ಜೈ ಕರ್ನಾಟಕ ತಂಡದ ಅಭಿಮಾನಿ ಫಸ್ಟು 83-84ರಲ್ಲಿ. ತದನಂತರ ಇವತ್ತು ನನ್ನೊಂದಿಗೆ ನನ್ನ ಆತ್ಮೀಯ ಸ್ನೇಹಿತ ಮೆರಿನ್ ಇಲ್ಲ, ಮೆರಿನ್ ನನ್ನ ಕರ್ಕೊಂಬಂದ್ಬಿಟ್ಟು ಜೈ ಕರ್ನಾಟಕ ಆಡಿಸಿದ್ರು. ಅಲ್ಲಿಂದ ಈಚೆಗೆ 92ರಿಂದ ನಾನು ಸತತವಾಗಿ ಜೈ ಕರ್ನಾಟಕದ ಜೊತೆಯಲ್ಲಿದ್ದೀನಿ. ಸೆಂದಿಲ್ಲು ಟೀಮ್ನ 20 ವರ್ಷದ ಕೆಳಗಡೆಯಿಂದ ಸತತವಾಗಿ ಟೀಮ್ಗೆ ಈಗ ಫೈನಾನ್ಸ್ ಅಂತ ಬಂದಾಗ ಸಾಕಷ್ಟು ಖರ್ಚಿರ್ತದೆ ಒಂದು ಟೀಮ್ಗೆ. ನಾವೀಗ ಒಂದು ಸೌತ್ ಕೆನರಾ ಕಡೆ ಹೋಗ್ತಿದ್ದೀವಿ ಅಂತ ಹೇಳಿದ್ರೆ ಇವತ್ತಿನ ದಿನಕ್ಕೆ ಏನಿಲ್ಲ ಅಂದರೂ ಒಂದು 5 ಲಕ್ಷ ಟೂರ್ನಮೆಂಟ್ ಅಂದರೆ 50,000 ಎಂಟ್ರಿ ಫೀಸ್ ಇರುತ್ತೆ, ಒಂದು 40,000 ವ್ಯಾನ್ ಖರ್ಚಿರುತ್ತೆ, ಫುಡ್ಡೆಲ್ಲ ಸೇರಿದ್ರೆ 1 ಲಕ್ಷದ ಮೇಲೆ ಆಗುತ್ತೆ. ಈ ಒಂದು ಹಂತದಲ್ಲಿ, ಈ ಒಂದು ಪರಿಸ್ಥಿತಿಯಲ್ಲಿ ಯಾವುದೇ ಸಂದರ್ಭಕ್ಕೂ ಹಿಂದೇಟಾಕದೆ ಟೀಮ್ನ ಮುನ್ನಡೆಸ್ಕೊಂಬಂದಿರ್ತಕ್ಕಂಥ ಸೆಂದಿಲ್ಗೆ ನಾನು ಎಷ್ಟು ನಮಸ್ಕಾರ ಮಾಡಿದ್ರು ಸಾಕಾಗಲಿಕ್ಕಿಲ್ಲ. ನಮ್ಮ ಜೊತೆಯಲ್ಲಿ ಹಿರಿಯ ಆಟಗಾರದ ಮನೋಹರ್ ಅಂತೂ ಪ್ರಪಂಚಕ್ಕೆ ಆಲ್ಮೋಸ್ಟ್ ಆಲ್ ಗೊತ್ತಿರ್ತಕ್ಕಂಥ ವ್ಯಕ್ತಿ, HAL ರೆಪ್ರೆಸೆಂಟ್ ಮಾಡಿರ್ತಕ್ಕಂಥ ವ್ಯಕ್ತಿ. ಆಲ್ಮೋಸ್ಟ್ ಆಲ್ ಮನೋಹರ್ ಆಗ್ಬೋದು, ಮಂಜುನಾಥ್ ಆಗ್ಬೋದು, ರಾಜೇಶ್ ಆಗ್ಬೋದು, ಮೆರಿನ್ ಆಗ್ಬೋದು, ಬಾಬು ಆಗ್ಬೋದು, ಇವ್ರ ಜೊತೆಲಿ ನಾನು ಆಡಿದ್ದು ನನಗೆ ಹೆಮ್ಮೆ ಅನಿಸುತ್ತೆ. ಅವ್ರ ಶೇಡಲ್ಲಿ ನಾವು ಆಡಿದ್ರಿಂದ ನಾವು ಹೆಚ್ಚು ಜನಕ್ಕೆ ಪರಿಚಯ ಇರೋ ಸ್ವಲ್ಪ ಕಮ್ಮಿ. ಇವತ್ತಿಗೂ 30 ವರ್ಷದ ಕಡೆ ಏನು ನೇಮ್ ಮಾಡಿದ್ರು, ಹೆಸರು ಮಾಡಿದ್ರು, ಇವತ್ತು ಎಲ್ಲ ಕಡೆ ಓಡಾಡ್ತಾರೆ, ಹೆಸರು ಅವ್ರದ್ದೇನೆ. ಅವರಿಗೆ ಈ ಸ್ಪೋರ್ಟ್ಸ್ ಕನ್ನಡದಲ್ಲಿ ನನಗೆ ಹೇಳೋಕ್ಕೊಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಒಂದು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ. ಎರಡನೇದಾಗಿ ಆಲ್ಮೋಸ್ಟ್ ಆಲ್ ಒಂದು 28-30 ವರ್ಷದಿಂದ ಟೆನ್ನಿಸ್ ಬಾಲ್ ಕ್ರಿಕೆಟ್ ಅನ್ನೋದು ಹೆಚ್ಚು ಕಮ್ಮಿ ದುಡ್ಡಂತಲೇ ಆಗಿಬಿಟ್ಟಿದೆ.
ಈ ದುಡ್ಡು ಅಂತ ಆದಾಗ ಪ್ಲೇಯರ್ಸ್ಗಳು ಕೂಡ ದುಡ್ಡು ಬರುತ್ತೆ ಅಂದಾಗ ಒಂದು ಶಿಸ್ತಾಗಿ ಆಡಬೇಕು. ಫಿಟ್ನೆಸ್ ಅನ್ನೋದು ತುಂಬ ಇಂಪಾರ್ಟೆಂಟು. ಪ್ರಾಕ್ಟೀಸ್ ಸೆಷನ್ ಬೇಕು, ಫಿಟ್ನೆಸ್ ಬೇಕು. ಇಲ್ಲಿಂದ ತೊಗೊಂಡು ಹೋದರೆ ಈಗ ನಮ್ಮ ಟೀಮಲ್ಲಿ ಡಿ ಗಣೇಶ್ ಆಡಿದ್ರು, ಎಸ್ ಅರವಿಂದ್ ಆಡಿದ್ರು, ಡೇವಿಡ್ ಜಾನ್ಸನ್ ಆಡಿದ್ರು, ಇಲ್ಲ ರಂಜಿಗೆಲ್ಲ ಆಡಿದ್ರು ಇವರು ಟೆನ್ನಿಸ್ ಬಾಲ್ನ ಮೇಯ್ನ್ ಪ್ಲೇಯರ್ಗಳು. ಎಲ್ಲ ಔಟ್ಲುಕ್ಕಲ್ಲಿ ನಮ್ಮದು 1997ರಲ್ಲಿ ಔಟ್ಲುಕ್ನಲ್ಲಿ ನಮ್ಮ ಟೀಮ್ ಬಗ್ಗೆ ತುಂಬ ಸಂಕ್ಷಿಪ್ತವಾಗಿ ಬರೆದಿದ್ದಾರೆ. ಇಂಗ್ಲೀಷ್ ಮ್ಯಾಗ್ಝೀನಲ್ಲಿ ಬಂದಿದೆ, ಸ್ಪೋರ್ಟ್ಸ್ ವರ್ಲ್ಡಲ್ಲಿ ಬಂದಿದೆ, ಸ್ಪೋರ್ಟ್ಸ್ ಸ್ಟಾರಲ್ಲಿ ಬಂದಿದೆ, ರಾಜು ಪತ್ರಿಕೆಯಲ್ಲಿ ಬಂದಿದೆ. ನಾನೇ ಹೆಚ್ಚು ಕಮ್ಮಿ ಇದು ನಾನು ಹೇಳಿದ್ರೆ ಸ್ವಲ್ಪ ನನಗೆ ಒಂದು ರೀತಿಯ ಮುಜುಗರ ಆದರೂ ಕೂಡ 300ಕ್ಕೂ ಹೆಚ್ಚು ಪ್ರಶಸ್ತಿಗಳನ್ನ ಸ್ಟೇಜ್ ಮೇಲೆ ನಾನು ಮನೋರು ತೊಗೊಂಡಿದ್ದೀವಿ ಅನ್ನೋದಕ್ಕೆ ಈ ಒಂದು ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ರಾಜ್ಯದ ಮೂಲೆ ಮೂಲೆಗಳಲ್ಲಿ ಎಲ್ಲಿ ಕೇಳಿದ್ರು ಕೂಡ ಜೈ ಕರ್ನಾಟಕ ಪ್ರಶಸ್ತಿ ಗೆದ್ದಿಲ್ಲದಿರೋ ಜಾಗನೇ ಇಲ್ಲ. ಒಂದೇ ಒಂದು ಜಾಗ ನಾವು ಗೆದ್ದಿಲ್ಲ ಅಂತ ಹೇಳಿದ್ರೆ ಗಂಗೊಳ್ಳಿಯಲ್ಲಿ ಗೆದ್ದಿಲ್ಲ ನಾವು. ಗಂಗೊಳ್ಳಿ ನಮಗೆ ಒಂಥರ ಗ್ರೇವ್ ಯಾರ್ಡ್ ಗ್ರೌಂಡ್ ಆಗೋಯ್ತು. 3 ಸೆಮಿಫೈನಲ್ ಸೋತ್ವಿ. ಅದು ಬಿಟ್ಟರೆ ಅವಾಗೆಲ್ಲ ಒಳ್ಳೊಳ್ಳೆ ಟೀಮ್ಗಳಿತ್ತು, ಒಳ್ಳೊಳ್ಳೆ ಕಾಂಪಿಟೇಟರ್ಸ್ ಇತ್ತು. ಗುರುಬ್ರಹ್ಮ ಅಂತ ಒಂದು ಸಾಲಿಡ್ ಟೀಮ್ ಇತ್ತು, ಚಮಕ್ ಅಂತ ಒಂದಿತ್ತು, ಶ್ರೀ ಬೆಂಗಳೂರು ಅಂತ ಒಂದಿತ್ತು. ಈ ರೀತಿಯಾಗಿ ನಾನು ಕೆಲವೊಂದು ಟೀಮ್ ಹೆಸರು ಹೇಳಿಲ್ಲ ಅಂದರೆ ಯಾರೂ ಬೇಜಾರು ಮಾಡ್ಕೋಬೇಡಿ. ಯಾಕಂದರೆ ಈ ಥರ ಅವ್ರದ್ದೇ ಆದ ಒಂದು ಚಾಪನ್ನು ಮೂಡಿಸಿರ್ತಕ್ಕಂಥ ಸಂದರ್ಭ. ಸೌತ್ ಕೆನರಾ ಕಡೆ ಬಂದರೆ ಸನ್ನಿ ಉಡುಪಿ ಇತ್ತು, ಟಾರ್ಪಡೋಸ್ ಕುಂದಾಪುರ ಇತ್ತು, ಚಕ್ರವರ್ತಿ ಕುಂದಾಪುರ ಇತ್ತು. ಈ ಥರದ್ದು ಇದ್ದಂಥ ಕಾಲ. ಅವಾಗೆಲ್ಲ ಮಿನಿಮಮ್ 32ರಿಂದ 40 ಟೀಮ್ ಇತ್ತು. ಈಗ ಬೆಂಗಳೂರು ಹುಡುಕಿದ್ರೆ 4 ಟೀಮ್ ಬರುತ್ತೆ, ಸೌತ್ ಕೆನರಾ ಹುಡುಕಿದ್ರೆ 3 ಟೀಮ್ ಬರುತ್ತೆ. ಈ ಲೆವೆಲ್ಗೆ ಬಂದು ನಿಂತಿದೆ. ಒಂದು ಕಡೆ ಕಾಸಿದೆ, ಇನ್ನೊಂದು ಕಡೆ ಟೀಮ್ ಇಲ್ಲ. ಸೊ ಆದಷ್ಟು ಯಂಗ್ಸ್ಟರ್ಸ್ಗಳು ಕ್ರಿಕೆಟ್ ಪ್ರಾಕ್ಟೀಸ್ ಮಾಡಿ ತಮ್ಮದೇ ಆದ ಒಂದು ಟೀಮ್ನ ಸೃಷ್ಟಿ ಮಾಡಿಕೊಂಡು ಆಡುವಂಥ ಪ್ರಯತ್ನ ಮಾಡಿದ್ರೆ ಕಾಂಪಿಟೇಟಿವ್ ಫೀಲ್ಡ್ ಇದ್ರಲ್ಲಿ ಸಿಕ್ಕಾಪಟ್ಟೆ ದುಡ್ಡಿದೆ. ಈಗ ನೋಡಿ, ಸಾಗರ್ ಭಂಡಾರಿ ಆಗಿರ್ಬೋದು, ಮುರಳಿ ಆಗಿರ್ಬೋದು, ISPL ಲೆವೆಲ್ಗೆ ರೆಪ್ರೆಸೆಂಟ್ ಮಾಡಿದ್ರು. ಆ ಕಡೆ ಎಲ್ಲ ಹೋಗಿ ಆಡಿದಾಗ 10 ಲಕ್ಷ 20 ಲಕ್ಷ ಇದೆ. ನಾನೀಗ ಕಾಸು ಪ್ರಾಮುಖ್ಯತೆ ಇರೋದ್ರಿಂದ ಕಾಸು ತೊಗೊಬೇಡಿ, ಶೇರ್ ತೊಗೊಳ್ಳೋದು ಸರಿಯಿಲ್ಲ ಅಂತ ಹೇಳೋದು ತುಂಬ ತಪ್ಪಾಗುತ್ತೆ. ಕಾಸು ಇರೋ ಜಾಗದಲ್ಲಿ ನಿಮ್ಮ ಪರ್ಫಾರ್ಮೆನ್ಸು ಒಂದು ಲೆವೆಲಿಗೆ ತೊಗೊಂಡೋಗಿ ಕರ್ನಾಟಕದ ಹೆಸರನ್ನ ಒಂದು ಕಡೆ ತೊಗೊಂಬನ್ನಿ, ಉತ್ತುಂಗಕ್ಕೆ ತೊಗೊಂಬಂದು ಈ ಟೆನ್ನಿಸ್ ಬಾಲಿಂದ ಲೆದರ್ ಬಾಲರ್ ಅಂತ ಇಂಡಿಯಾಗೆ ರೆಪ್ರೆಸೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮ್ಗೆ ಅವಕಾಶ ಮಾಡಿಕೊಟ್ಟಂಥ ಈ KRK ಆಚಾರ್ಯ ಅವರು ನಡೆಸ್ತಾ ಒಂದು ಸ್ಪೋರ್ಟ್ಸ್ ಕನ್ನಡ 5 ವರ್ಷಗಳೇ ಅಂದರೆ ನನ್ನ ಪ್ರಕಾರ ಜುಲೈ 7ನೇ ತಾರೀಕು 2019ರಂದು ಇದು ಅನಾವರಣಗೊಳ್ತು. ಅಲ್ಲಿಂದ ಈಚೆಗೆ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಕ್ರಿಕೆಟು, ಒಂದು ಟೆನ್ನಿಸ್ ಬಾಲ್ ಕ್ರಿಕೆಟ್ನ ಒಂದು ಲೆವೆಲ್ಗೆ ಜನಗಳಿಗೆ ತಲುಪಿಸ್ಬೇಕು ಅನ್ನೋದು ಅವ್ರದ್ದು ಒಂದು ಮೂಲ ಧ್ಯೇಯ. ಬಟ್ ಇದು ತುಂಬ ಕಷ್ಟ ಆದರೂ ಕೂಡ ನಡೆಸ್ಕೊಂಡು ಬರ್ತಾ ಇರೋದ್ರಿಂದ ಅವ್ರಿಗೆ ಆಲ್ ದ ಬೆಸ್ಟ್ ಹೇಳ್ತಾ, ನಮ್ಮ ಕಡೆಯಿಂದ ಏನಾದರೂ ಸಪೋರ್ಟ್ ಬೇಕು ಅಂತ ಹೇಳಿದ್ರೆ ನಾವು ಸದಾ ಸಿದ್ಧರಿದ್ದೀವಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಖಂಡಿತ ಸರ್, ಸುದೀರ್ಘವಾಗಿ ಮಾತಾಡಿದ್ರು ನಮ್ಮ ಜೈ ಕರ್ನಾಟಕದ ಹಿರಿಯ ಆಟಗಾರರು ಸರ್. ನಾಗೇಂದ್ರ ಸರ್, ತುಂಬ ಧನ್ಯವಾದಗಳು ಸರ್ ನಿಮ್ಮ ಮಾತುಗಳಿಗೆ. ನಮ್ಮ ಯುವಕರಿಗೆ ಮತ್ತು ನಮ್ಮ ಸಂಸ್ಥೆ ಬಗ್ಗೆ ಮಾತಾಡಿದ್ರಿ.